ಟಿವಿ 9 ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗ್ರಾಮದ ಮಹಿಳೆಯರಿಗೆ ಉಂಡೆನಾಮ ತಿಕ್ಕಿದ ಖತರ್ನಾಕ್ ದಂಪತಿ. ಸಾಲ ಕೊಡಿಸುವ ನೆಪದಲ್ಲಿ ಲಕ್ಷ ಲಪಟಾಯಿಸಿ ದಂಪತಿ ಎಸ್ಕೇಪ್. 93 ಮಹಿಳೆಯರ ಹೆಸರಿನಲ್ಲಿ ಸಾಲ ಪಡೆದು ಎಸ್ಕೇಪ್. ಉಂಡು ಹೋದ ಕೊಂಡು ಹೋದ ದಂಪತಿಗಳಿಂದ ಗ್ರಾಮದಲ್ಲಿ ಅಲ್ಲೋಲ ಚಿಂತಾಮಣಿ. ಆ ಗ್ರಾಮದ ಬಹುತೇಕ ಮಂದಿ ಕೂಲಿ ನಾಲಿ ಮಾಡಿ ಬದುಕು ಕಟ್ಟಿಕೊಂಡಿದ್ರು. ಕಷ್ಟ ಬಂದಾಗ ಖಾಸಗಿ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಮಾಡಿಕೊಂಡಿದ್ರು. ಕಷ್ಟ ನೀಗಿಸಿಕೊಂಡು ಸಾಲ ಮರುಪಾವತಿ ಮಾಡುತ್ತಿದ್ರು. ಮಹಿಳೆಯರಿಗೆ ಸಾಲ ಕೊಡಿಸಲು ಆ ಗ್ರಾಮದಲ್ಲಿ ದಂಪತಿಗಳು ಇಬ್ಬರು ಏಜೆಂಟರಂತೆ ಕೆಲಸ ಮಾಡಿದ್ರು. ಸಾಲ ಕೊಡಿಸುವಂತೆ ನಂಬಿಸಿ ಸುಮಾರು 93 ಮಹಿಳೆಯರ ಹಣ ಲಪಟಾಯಿಸಿ ಖತರ್ನಾಕ್ ದಂಪತಿಗಳು ಎಸ್ಕೇಪ್ ಆಗಿದ್ದಾರೆ. ಈತ ಸಾಲ ಕಟ್ಟಲು ಆಗದೆ ಅತ ಖಾಸಗಿ ಫೈನಾನ್ಸ್ನವರ ಕಾಟ ತಾಳಲು ಆಗದೆ ಮಹಿಳೆಯರು ಪರದಾಡುವಂತೆ ಆಗಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಮನೆ ಬಳಿ ಸಾಲ ಕಟ್ಟುವಂತೆ ಪೀಡಿಸುತ್ತಿರುವ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಲಕ್ಷ ಹಣ ಕಟ್ಟಲು ಆಗದೆ ಪರದಾಡುತ್ತಿರುವ ಮಹಿಳೆ, ಗಂಡ ಹೆಂಡತಿಯರ ನಡುವೆ ಜಗಳ ತಂದಿಟ್ಟು ಎಸ್ಕೇಪ್ ಆಗಿರುವ ಖತರ್ನಾಕ್ ದಂಪತಿಗಳನ್ನು ಹಿಡಿದು ತರುವಂತೆ ಒತ್ತಾಯಿಸುತ್ತಿರುವ ಮಹಿಳೆಯರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಸಿದ್ದಿಮಠ ಗ್ರಾಮದಲ್ಲಿ. ಸಿದ್ದಿಮಠ ಗ್ರಾಮದ ಮಹಿಳೆಯರು ಸುಮಾರು 8 ವಿವಿಧ ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದು ಕಷ್ಟ ನೀಗಿಸಿಕೊಳ್ಳುತ್ತಿದ್ರು. ಮಹಿಳೆಯರಿಗೆ ಸಾಲ ಕೊಡಿಸಲು ಅದೇ ಗ್ರಾಮದ ಸೈಯದ್ ಇಶ್ರತ್ ಹಾಗೂ ಮುಷೀರ್ ಎಂಬ ದಂಪತಿಗಳು ಹಲವು ವರ್ಷಗಳಿಂದ ಅನಧಿಕೃತ ಏಜೆಂಟರಂತೆ ಕೆಲಸ ಮಾಡಿದ್ರು. ಸುಮಾರು 93 ಮಹಿಳೆಯರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ 8 ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಸುಮಾರು 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಸೈಯದ್ ಇಶ್ರತ್ ಹಾಗೂ ಸೈಯದ್ ಮುಷೀರ್ ಸಾಲ ಕೊಡಿಸುವಂತೆ ನಂಬಿಸಿ ಮಹಿಳೆಯರ ಹಣವನ್ನೆಲ್ಲ ಲಪಟಾಯಿಸಿ 22 ದಿನಗಳ ಹಿಂದೆ ಎಸ್ಕೇಪ್ ಆಗಿದ್ದಾರೆ. ಈತ ಸಾಲ ಕಟ್ಟುವಂತೆ ಖಾಸಗಿ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಮಹಿಳೆಯರ ಮನೆಗಳ ಬಳಿ ಬಂದು ಪೀಡಿಸುತ್ತಿದ್ದಾರೆ. ಈತ ಸಾಲ ಕಟ್ಟಲು ಆಗದೆ ಆತ ಖಾಸಗಿ ಕಂಪನಿಗಳ ಸಿಬ್ಬಂದಿಗಳಿಗೆ ಉತ್ತರ ಕೊಡಲು ಆಗದೆ ಮಹಿಳೆಯರು ಪರದಾಡುತ್ತಿದ್ದಾರೆ. ಇದೇ ವಿಚಾರಕ್ಕೆ ಮಹಿಳೆಯರ ಮನೆಗಳಲ್ಲಿ ಪತಿ ಪತ್ನಿಯರ ನಡುವೆ ಗಲಾಟೆಗಳಾಗಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾನೆ. ಒಬ್ಬರಿಗೆ ಗಂಭೀರ ಗಾಯಗಳು ಆಗಿವೆ. ಇನ್ನು ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಸಾಲಗಾರರ ಹೆಸರಿಗೆ ನೇರವಾಗಿ ಹಣ ವರ್ಗಾವಣೆಯಾಗಿದ್ದು, ಸಾಲಗಾರರಿಗೆ ಟೋಪಿ ಹಾಕಿ ಹಣ ಡ್ರಾ ಮಾಡಿಸಿಕೊಂಡು ಎಸ್ಕೇಪ್ ಆಗಿದ್ರೆ ನಾವೇನ್ ಮಾಡೋದಿಕ್ಕೆ ಆಗುತ್ತೆ, ಸಾಲ ಕಟ್ಟೋವರೆಗೂ ನಾವು ಬಿಡಲ್ಲ ಎಂದು ಖಾಸಗಿ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಪಟ್ಟು ಹಿಡಿದಿದ್ದಾರೆ. ಒಟ್ಟಾರೆ ಉಂಡು ಹೋದ ಕೊಂಡು ಹೋದ ದಂಪತಿಗಳು ಸಿದ್ದಿಮಠ ಗ್ರಾಮದ ಮಹಿಳೆಯರ ನಿದ್ದೆಗೆಡಿಸಿದ್ದು, ಈ ಕುರಿತು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, ಟಿವಿ 9 ಕನ್ನಡ ನ್ಯೂಸ್, ಚಿಂತಾಮಣಿ.